ನಾಳೆಯೇ ನಡೆಯುತ್ತಾ ಸಚಿವರ ಪ್ರಮಾಣ ವಚನ. ನಾಳೆಯೇ ಡಿಕೆ ಸಂಪುಟ ವಿಸ್ತರಣೆ ಆಗುವಂತ ಸಾಧ್ಯತೆ ಇದೆ. 20 ಸ್ಥಾನಗಳು ಖಾಲಿ ಇರುವಂತದ್ದು. ಈಗ 14 ಜನ ಇದ್ದಾರೆ. ಕಂಪ್ಲೀಟ್ ಆಗಬೇಕು ಅಂದ್ರೆ 34 ಜನರವರೆಗೂ ಮ್ಯಾಕ್ಸಿಮಮ್ ಮಾಡಬಹುದು. ಸೊ ಹೀಗಾಗಿ 20 ಸ್ಥಾನ ಖಾಲಿ ಇರುವಂತದ್ದು. ರಾಜಭವನ ಅಧಿಕಾರಿಗಳಿಂದ ಅನೌಪಚಾರಿಕ ಚರ್ಚೆಯನ್ನ ಮಾಡಲಾಗಿದೆ. 20 ಸಚಿವರ ಪಟ್ಟಿ ಇಂದು ಫೈನಲ್ ಆಗುವಂತ ಸಾಧ್ಯತೆ ಇದೆ. ಹಿಂದೆ ಪಟ್ಟಿ ಫೈನಲ್ ಆದ್ರೆ ನಾಳೆನೇ ಪ್ರಮಾಣ ವಚನ. ನಾಳೆಯ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುವ ಸಾಧ್ಯತೆ ಇದೆ. ಈಗಾಗಲೇ ರಾಜಭವನದ ಅಧಿಕಾರಿಗಳ ಜೊತೆ ಸಿಎಂ ಕಚೇರಿ ಅಧಿಕಾರಿಗಳು ಚರ್ಚೆಯನ್ನ ಮಾಡಿದ್ದಾರಂತೆ. ಚರ್ಚೆಯನ್ನ ಮಾಡಿದ್ದಾರೆ ಅಂದ್ರೆ ಒಂದು ರಾಜ್ಯಪಾಲರ ಅವೈಲಬಿಲಿಟಿ ಮತ್ತೊಂದ್ ಕಡೆ ಆಲ್ಮೋಸ್ಟ್ ಫೈನಲ್ ಆಗುವಂತ ಚಾನ್ಸಸ್ ಇದೆ ಅಂತ ಕಾಣಿಸುತ್ತೆ. ಸೊ ಹೀಗಾಗಿ ಮುಖ್ಯಮಂತ್ರಿಗಳೇ ಸೂಚನೆ ಕೊಟ್ಟಿದ್ದಾರೇನೋ. ರಾಜ್ಯಪಾಲರ ಉಪಸ್ಥಿತಿ ಹಾಗೂ ಕಾರ್ಯಕ್ರಮ ಆಯೋಜನೆ ಬಗ್ಗೆ ಸಮಾಲೋಚನೆಯನ್ನ ಮಾಡಿದ್ದಾರೆ. ಪಟ್ಟಿಗೆ ಹಿಂದೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ರೆ ನಾಳೆ ಮಧ್ಯಾಹ್ನ ಅಥವಾ ಸಂಜೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುವಂತಹ ನಿರೀಕ್ಷೆ ಇದೆ. 20 ಸ್ಥಾನಗಳನ್ನು ಕೂಡ ಒಂದೇ ಸಲ ಭರ್ತಿ ಮಾಡ್ತಾರಾ ಅದೊಂದು ಕುತೂಹಲ ಇದೆ. ಯಾಕೆಂದ್ರೆ ಇನ್ನೇನು ಸಮಯಾವಕಾಶ ಇಲ್ಲ. ಇನ್ನುಳಿದಿರುವಂಥದ್ದು ಇನ್ನೊಂದು 22 ತಿಂಗಳು ಬಾಕಿ ಇದೆ. 2028ರ ಚುನಾವಣೆಗೆ, ವಿಧಾನಸಭೆ ಚುನಾವಣೆಗೆ ಈ ಒಂದು ಸಂಪುಟ ತುಂಬಾ ಕ್ರೂಷಿಯಲ್ ಆಗುತ್ತೆ. ಹಿರಿಯರು, ಕಿರಿಯರು, ಮಹಿಳೆಯರು, ಜಾತಿ, ಪ್ರಾದೇಶಿಕವಾರು, ಜಿಲ್ಲಾವಾರು ಇದೆಲ್ಲವೂ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಈ ಬಾರಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿದ್ದಂತ ಎಷ್ಟು ಜನ ಮಾಜಿ ಸಚಿವರುಗಳಿಗೆ ಈ ಬಾರಿ ಅವಕಾಶ ಸಿಗುತ್ತೆ ಗೊತ್ತಿಲ್ಲ. ಒಂದು 4-5 ಜನಕ್ಕೆ ಮಾತ್ರ ಅಂತ ಹೇಳಲಾಗ್ತಾ ಇದೆ. ಕಾದ್ ನೋಡ್ಬೇಕು ಹೊಸಬರಿಗೆ ಎಷ್ಟು ಜನಕ್ಕೆ ಕೊಡ್ಲಾಗುತ್ತೆ ಅಂತ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪಟೇಲ್ರೆ, ಈ ವಾರದ ಒಳಗಡೆ ಆಗಬಹುದು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಮುಖ್ಯಮಂತ್ರಿ ಕಚೇರಿಯಿಂದ ರಾಜ್ಯಪಾಲರ ಕಚೇರಿಯನ್ನ ಕಾಂಟ್ಯಾಕ್ಟ್ ಮಾಡಿರುವಂತದ್ನ ನೋಡ್ತಾ ಇದ್ರೆ ನಾಳೆನೇ ಆಗಬಹುದಾ ಅಂತ. ಇವತ್ತೇ ಪಟ್ಟಿ ಫೈನಲ್ ಆಗ್ಬೋದಾ? ಬಹುತೇಕ ಡೌಟ್ ಅಂತಲೇ ಹೇಳಲಾಗ್ತದೆ ಪೃಥ್ವಿರಾಜ್. ಯಾಕಂತ ಹೇಳಿದ್ರೆ ಇವತ್ತು ಕೆ.ಸಿ. ವೇಣುಗೋಪಾಲ್ ಜೊತೆ ಮಾತ್ರ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಅಂದರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಜೊತೆ ಸಮಾಲೋಚನೆಯನ್ನು ಎ.ಸಿ.ಸಿಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕೆ.ಸಿ. ವೇಣುಗೋಪಾಲ್ ಮಾಡಲಿದ್ದಾರೆ. 3 ಜನರಿಂದಲೂ ಕೂಡ ಆ ಪಟ್ಟಿಯನ್ನು ಪಡೆದುಕೊಳ್ಳಿದ್ದಾರೆ ಮತ್ತು ಹಿರಿಯರ ಹೆಸರಿರ್ತಕ್ಕಂಥದ್ದನ್ನ ಫೈನಲ್ ಮಾಡ್ತಕ್ಕಂಥ ಹೊಣೆಗಾರಿಕೆಯನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಹಿಸಿರ್ತಕ್ಕಂಥದ್ದು. ಜೊತೆಗೆ 70 ಮತ್ತು 30ರ ಅನುಪಾತದಲ್ಲಿ ಒಂದು ಸಂಪುಟ ವಿಸ್ತರಣೆಗೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಬಹುತೇಕ 70% ಮೊದಲ ಬಾರಿಗೆ ಸಚಿವರಾಗ್ತಿರ್ತಕ್ಕಂಥ, ಅದರಲ್ಲಿರ್ತಕ್ಕಂಥ 30% ಎಲ್ಲೊಂದು ಕಡೆ ಈ ಹಿಂದಿನ ಸಂಪುಟದಲ್ಲಿದ್ದಂಥ ಅಳಬರಿಗೆ ಅಂತಲೇ ಹೇಳಲಾಗ್ತದೆ. ಅಂದರೆ ಒಟ್ಟಾರೆ 20 ಸ್ಥಾನಗಳಲ್ಲಿ 18 ಸ್ಥಾನಗಳನ್ನ ಭರ್ತಿ ಮಾಡಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಉಳಿದಂತೆ 2 ಸ್ಥಾನಗಳ ಒಂದು ವೇಳೆ ಬಂಡಾಯ ಅಥವಾ ಯಾರಾದರೂ ಬಂಡಾಯ ಇದ್ದರೆ ಅಂಥ ಸಂದರ್ಭದಲ್ಲಿ ಈ 2 ಸ್ಥಾನಗಳನ್ನು ಭರ್ತಿ ಮಾಡಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಸದ್ಯದ ಮಾಹಿತಿ ಪ್ರಕಾರ ಕೇವಲ ಕೆ.ಸಿ. ವೇಣುಗೋಪಾಲ್ ಜೊತೆ ಮಾತ್ರ ಸಭೆ ನಡೆಸಲಿಕ್ಕೆ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಪೃಥ್ವಿ, ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಲಾಬಿಯನ್ನೆಲ್ಲ ಮಾಡಲಾಗ್ತಾ ಇದೆ. 2028ರ ಎಲೆಕ್ಷನ್ಗೂ ತುಂಬಾ ಇಂಪಾರ್ಟೆಂಟ್ ಇದೆ. ಮಾತನಾಡ್ತಾ ಹೋಗ್ತೀನಿ ಪಟೇಲ್ರೆ. ಹೈಕಮಾಂಡ್ ಜೊತೆಗಿನ ಸಭೆ ಮುಂದೂಡಿಕೆ ಆಗಿದೆ. ಸಚಿವರ ಆಯ್ಕೆ ಕುರಿತ ಸಭೆ ನಾಳೆಗೆ ಮುಂದೂಡಿಕೆ ಆಗಿದೆ. ಇಂದು ಸಚಿವರ ಪಟ್ಟಿ ಫೈನಲ್ ಆಗಲ್ಲ. ಇಂದು 18 ಸಚಿವ ಸ್ಥಾನಗಳ ಬಗ್ಗೆ ಚರ್ಚೆ ಇಲ್ಲ. ಹೈಕಮಾಂಡ್ ಜೊತೆ ಸಿಎಂ ಸಭೆ ಇಲ್ಲ. ನಾಳೆ ಸಚಿವರ ಆಯ್ಕೆ ಕುರಿತು ಸಭೆಯನ್ನ ಮಾಡಲಾಗುತ್ತೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. 20 ಸ್ಥಾನ ಭರ್ತಿ ಮಾಡಬಹುದು. 2 ಸ್ಥಾನವನ್ನ ಖಾಲಿ ಬಿಡ್ತಾರಾ ಕಾದ್ ನೋಡ್ಬೇಕು. ಇದು 18 ಸಚಿವ ಸ್ಥಾನಗಳ ಬಗ್ಗೆ ಚರ್ಚೆ ಇಲ್ಲವಂತೆ. 18 ಅಂದ್ರೆ 2 ಏನಾದರೂ ಯಾರಿಗಾದ್ರೂ ಫೈನಲ್ ಆಗಿದೆಯಾ ಗೊತ್ತಿಲ್ಲ. 20 ಸಚಿವ ಸ್ಥಾನವನ್ನಂತೂ ಫಿಲ್ ಮಾಡಬಹುದು. ನಾಳೆ ರಾಹುಲ್ ಗಾಂಧಿ ಜೊತೆ ಸಿಎಂ ಸಭೆ ಅಂತೆ. ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, ಬಿ.ಕೆ. ಜೊತೆ ನಾಳೆ ರಾಹುಲ್ ಗಾಂಧಿ ಸಭೆ ಮಾಡಿದ ಬಳಿಕ ಪಟ್ಟಿ ಫೈನಲ್ ಆಗುತ್ತೆ ಅಂತ. ಯಾಕಂದ್ರೆ ಇಲ್ಲಿ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆನೆ ಅಲ್ಲಿ ಸಚಿವ ಸ್ಥಾನ ಯಾರಿಗೆ ಅನ್ನುವಂಥದ್ದು ಗೊತ್ತಾಗೋದು. ಒಬ್ಬೊಬ್ರದ್ದು ಒಂದೊಂದು ಪಟ್ಟಿ ಇದೆ. ಹೈಕಮಾಂಡ್ ಒಂದು ಪಟ್ಟಿ ಇದೆ, ಡಿ.ಕೆ. ಶಿವಕುಮಾರ್ ಅವರದ್ದು ಒಂದು ಪಟ್ಟಿ ಇದೆ, ಸಿದ್ದರಾಮಯ್ಯನವ್ರದ್ದು ಒಂದು ಪಟ್ಟಿ ಇದೆ. ಸೊ ಹೀಗಾಗಿ ಅಳೆದು ತೂಗಿ ಯಾರಿಗೆ ಅವಕಾಶ, ಯಾವ ರೀತಿಯಾಗಿ ಅವಕಾಶ, ಯಾವ ಮಾನದಂಡದ ಮೇಲೆ ಅವಕಾಶ, ಇದೆಲ್ಲವೂ ಕೂಡ ಮಹತ್ವವನ್ನ ಪಡೆದುಕೊಂಡಿದೆ. ಹೊಸ ಸಚಿವ ಸಂಪುಟ ರಚನೆಯಲ್ಲಿ ಹೊಸಬರಿಗೆ ಅವಕಾಶ ಜಾಸ್ತಿನಾ ಅಥವಾ ಹೋಗಿ ಬಂದು ಆಸ್ಥಾನದ ಕಲಾವಿದರು ಅನ್ನುವ ರೀತಿಯಲ್ಲಿ ಯಾವ ಗೌರ್ಮೆಂಟ್ ಆದ್ರೂ ಬರಲಿ ಇವರು ಇದ್ದೇ ಇರ್ತಾರೆ. ಕೆಲವು ಹಿಂಬಾಲಕರಿಗಂತೂ ಫಿಕ್ಸು ಅನ್ನುವಂಥ ರೀತಿಯಲ್ಲಿ
ಅವ್ರಗಳಿಗೆ ಅವಕಾಶ ಸಿಗ್ತಾ ಹೋಗುತ್ತಾ? ಮತ್ತೆ ಮತ್ತೆ ಕೊಟ್ಟಂತವ್ರಿಗೆ ಅವಕಾಶ ಕೊಟ್ರೆ ಗ್ಯಾರಂಟಿ ಇದನ್ನ ನಿಭಾಯಿಸೋದು ತುಂಬಾ ಕಷ್ಟ. ತುಂಬಾ ಜನ ಆಕಾಂಕ್ಷಿಗಳಿದ್ದಾರೆ, ಆಕ್ರೋಶ ವ್ಯಕ್ತವಾಗುತ್ತೆ. ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಪಟೇಲ್ರ 20 ಸಚಿವ ಸ್ಥಾನಗಳನ್ನ ಫುಲ್ ಮಾಡಬಹುದು. 2028ರ ಎಲೆಕ್ಷನ್ಗೆ ಈ ಸಚಿವ ಸಂಪುಟ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾಳೆ ರಾಹುಲ್ ಗಾಂಧಿ ಅವರ ಜೊತೆ ಸಭೆ ಇರುವಂತದ್ದು. ಸೊ ಈ ಪೈಪೋಟಿ ಲಾಭಿ ಮತ್ತೊಂದ್ ಕಡೆ ಬಣ ರಾಜಕೀಯ ಅಳೆದು ತೂಗಿ 2028ರ ಎಲೆಕ್ಷನ್ಗೆ ಸದೃಢವಾದಂತಹ ಸಂಪುಟವನ್ನ ರಚನೆ ಮಾಡಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯ ಚಾಲೆಂಜಸ್ ಇದೆ? ಪೃಥ್ವಿ, ಮಾತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ನಾಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ರಾಜ್ಯ ನಾಯಕರ ಜೊತೆ ಮಾತುಕತೆ ನಡೆಸ್ತೀನಿ ಅಂತ ಹೇಳಿರ್ತಕ್ಕಂಥ ಆ ಮುಖಾಂತರ ನಾಳೆ ಬಹುತೇಕ ಎಲ್ಲವೂ ಆಗೇ ಬಿಡ್ತು, ಫೈನಲ್ ಆಗಿಬಿಡ್ತು. ನಾಳೆ ಇವತ್ತು ಸಂಜೆ ಒಳಗಡೆ ಪಟ್ಟಿ ಫೈನಲ್ ಆಗುತ್ತೆ. ನಾಳೆ ಮಧ್ಯಾಹ್ನ ಅಥವಾ ಸಂಜೆ ರಾಜಭವನದಲ್ಲಿ ಸಂಪುಟ ವಿಸ್ತರಣೆ ಪ್ರಮಾಣ ವಚನಕ್ಕೆ ಮುಹೂರ್ತ ನಿಗದಿ ಆಯಿತು ಅಂತ ಹೇಳಲಾಗ್ತದೆ. ಆಯ್ತು, ಇದೀಗ ಬಂದ ಮಾಹಿತಿಯ ಪ್ರಕಾರ ನಾಳೆ ರಾಹುಲ್ ಗಾಂಧಿ ಅವರು ಚರ್ಚೆ ನಡೆಸಲಿದ್ದಾರೆ ಅಂತ ಹೇಳಲಾಗ್ತದೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಕೂಡ ನಾಳೆ ಅಂತಿಮವಾಗಿ ಮಾತುಕತೆ ನಡೆಸಲಿದ್ದಾರೆ ಅಂತ ಹೇಳಲಾಗ್ತದೆ. ಅದಕ್ಕೂ ಮುಂಚಿತವಾಗಿ ಇವತ್ತು ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲ ಜೊತೆ ಇವತ್ತು ರಾಜ್ಯ ನಾಯಕರು ಸಮಾಲೋಚನೆ ನಡೆಸಲಿದ್ದಾರೆ. ಪ್ರಮುಖವಾಗಿ ಏನು ಹಂತವಾಗಿ ಸಭೆ ನಡೆಸಲಿದ್ದಾರೆ ಮತ್ತು 1-to-1 ಮೀಟಿಂಗ್ ಅನ್ನು ಕೂಡ ಮಾಡಲಿದ್ದಾರೆ. ಮೊದಲು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಲಿದ್ದಾರೆ, ನಂತರ ಮಾಜಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಲಿದ್ದಾರೆ, ನಂತರ PCC ಅಧ್ಯಕ್ಷರಾಗಿರ್ತಕ್ಕಂಥ ಹರಿಪ್ರಸಾದ್ ಜೊತೆ ಮಾಹಿತಿಯನ್ನು ಹಂಚಿಕೊಳ್ಳಿದ್ದಾರೆ. ಆ ಮುಖಾಂತರ 3 ಜನರುಗಳ ಜೊತೆ ಪಟ್ಟಿಯನ್ನು ಚರ್ಚಿಸಿ ನಾಳೆ ಅಂತಿಮ ಮಾಡಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಬಹುತೇಕ 18 ಸ್ಥಾನಗಳನ್ನು ಭರ್ತಿ ಮಾಡಲಿಕ್ಕೆ ಮಾತ್ರ ತೀರ್ಮಾನ ಮಾಡಿದ್ದಾರೆ ಅಂತ ಸದ್ಯದ ಮಾಹಿತಿ ಲಭ್ಯವಾಗ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇನ್ನೆರಡು ಸ್ಥಾನಗಳನ್ನು ಕಾಲಿಡುವಂಥದ್ದು ಅದು ಮುಂಜಾಗ್ರತಾ ಕ್ರಮವಾಗಿ ಎಲ್ಲೊಂದು ಕಡೆ ಪಕ್ಷದೊಳಗಡೆ ಸಚಿವ ಸ್ಥಾನ ಸಿಗದಿದ್ದಂಥವರು ದೊಡ್ಡ ಮಟ್ಟದ ಬಂಡಾಯ ಇದ್ದರೆ ಅಂಥ ಸಂದರ್ಭದಲ್ಲಿ ಅದನ್ನು ಅಸ್ತ್ರವಾಗಿ ಬಳಸಲಿಕ್ಕೆ ಮತ್ತು ಸಮರ ಮಾಡಲಿಕ್ಕೆ 2 ಸ್ಥಾನಗಳನ್ನು ಕಾಲಿಡಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಮೂಲಗಳ ಪ್ರಕಾರ ನಾಳೆ ಬಹುತೇಕ ಸಚಿವ ಸಂಪುಟ ಮುಹೂರ್ತ ಇಲ್ಲ ಅಂತ ಹೇಳಲಾಗ್ತಿದೆ. ನಾಳೆಗೆ ಮುಂದೂಡಿಕೆ ಆಗಿದ್ದರಿಂದ ಬಹುತೇಕ ನಾಳೆ ಪಟ್ಟಿ ಅಂತಿಮವಾಗಿ ಅಥವಾ ಅದು 24 ಅಥವಾ 25ನೇ ತಾರೀಕು ಸಂಪುಟಕ್ಕೆ ಮುಹೂರ್ತ ಫಿಕ್ಸ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇವತ್ತು ಕೇವಲ ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲ್ಗಳ ಜೊತೆ ಮಾತ್ರ ಚರ್ಚೆಯನ್ನು ಮಾಡಲಿದ್ದಾರೆ. ನಂತರ ನಾಳೆ ರಾಹುಲ್ ಗಾಂಧಿ ಅವರು ಅಂತಿಮವಾಗಿ ಚರ್ಚೆ ನಡೆಸಿ ಅಂತಿಮವಾಗಿ ಪಟ್ಟಿಯನ್ನು ಒಪ್ಪಿಗೆ ಕೊಡಲಿದ್ದಾರೆ ಅಂತಲೇ ಹೇಳಲಾಗ್ತಿದೆ. ಪೃಥ್ವಿ, ಪಟೇಲ್ರ ಎಷ್ಟು ಚಾಲೆಂಜಿಂಗ್ ಆಗಿದೆ ಅಂತ ಅನ್ಸುತ್ತೆ ಈ ಬಾರಿಯ ಸಚಿವ ಸಂಪುಟ? ಯಾಕೆಂದ್ರೆ 2028ರ ಎಲೆಕ್ಷನ್ಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಿರಿಯರು, ಕಿರಿಯರು, ಮಹಿಳೆಯರು, ಜೆನ್ಸಿ ಮೆಂಟಾಲಿಟಿಗೂ ಕೂಡ ತಲುಪುವಂಥದ್ದು. ಯಾವುದೇ ರೀತಿಯಾದಂಥ ಕಪ್ಪು ಚುಕ್ಕೆ ಇಲ್ಲದ ರೀತಿಯಲ್ಲಿ ಎಲೆಕ್ಷನ್ ಅನ್ನ ಫೇಸ್ ಮಾಡಬೇಕಾಗಿದೆ. ಕರ್ನಾಟಕ ತುಂಬಾ ಇಂಪಾರ್ಟೆಂಟು ಕಾಂಗ್ರೆಸ್ ಮಟ್ಟಿಗೆ. 2028ರ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ಗೆಲ್ಲಬೇಕಾಗಿರ್ತಕ್ಕಂಥದ್ದು ಮತ್ತು 2029ರ ಲೋಕಸಭೆ ಚುನಾವಣೆ ಕೂಡ ಕರ್ನಾಟಕ ಪಾಲಿಗೆ ಮುಖ್ಯ ಚುನಾವಣೆ ಅಂತ ಹೇಳಲಾಗ್ತಿರ್ತಕ್ಕಂಥ. ಯಾಕಂತೇಳಿ ರಾಹುಲ್ ಗಾಂಧಿ ಅವರ ಪ್ರಧಾನಿ ಕನಸನ್ನು ನನಸು ಮಾಡ್ತೀವಿ ಅಂತೇಳಿ ಕಾಂಗ್ರೆಸ್ ನಾಯಕರು ಹೇಳ್ತಿರ್ತಕ್ಕಂಥ. ಹಾಗಾಗಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲುವಂಥ ಅನಿವಾರ್ಯತೆ ಇರ್ತಕ್ಕಂಥದ್ದು. ಹಾಗಾಗಿ ಪ್ರಾದೇಶಿಕವಾರು, ಜಾತಿವಾರು ಮತ್ತು ಸಾಮಾಜಿಕವಾರ ಅವಕಾಶವನ್ನು ಕೊಡಬೇಕು. ಇದೇ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರು ಪರಿಶಿಷ್ಟ ಜಾತಿ ಮತ್ತು ಪಂಗಡ ಹಾಗೂ OBC ಸಮುದಾಯಕ್ಕೆ ಹೆಚ್ಚು ಅವಕಾಶವನ್ನು ಕೊಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಎಲ್ಲ ಸೂಚನೆ ನಡುವೆ ಕೂಡ ಈ ಬಾರಿ ಕೇವಲ 3 ಅಥವಾ 4ವರೆಗೆ ಮಾತ್ರ ಹಿರಿಯರಿಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಅದರಲ್ಲಿ ಪ್ರಮುಖವಾಗಿ ರೇಸ್ನಲ್ಲಿ ಸಂತೋಷ್ ಲಾಡ್ ಹೆಸರು ಈಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಮತ್ತು ದಿನೇಶ್ ಗುಂಡೂರಾವ್ ಹೆಸರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಜಮೀರ್ ಅಹಮದ್ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಹೆಸರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಆದರೆ 70 ಮತ್ತು 30 ರೇಷಿಯೋದಲ್ಲಿ ಸಂಪುಟ ವಿಸ್ತರಣೆ ಮಾಡಲಿಕ್ಕೆ ರಾಹುಲ್ ಗಾಂಧಿ ತೀರ್ಮಾನ ಮಾಡಿರ್ತಕ್ಕಂಥ ಹೊಸ ಮುಖಗಳು ಮತ್ತು ಹೊಸಬರಿಗೆ ಮತ್ತು ಯುವಕರಿಗೆ ಆದ್ಯತೆಯನ್ನು ಕೊಡಿ ಮತ್ತು ವಿದ್ಯಾವಂತರಿಗೆ ಆದ್ಯತೆಯನ್ನು ಕೊಡಿ ಅಂತೇಳಿ ಸೂಚನೆ ಕೊಟ್ಟಿರ್ತಕ್ಕಂಥ. ಹಾಗಾಗಿ ಮೊನ್ನೆ ನಡೆದಂಥ ಸಭೆಯಲ್ಲಿ ಯಾವುದೇ ಪಟ್ಟಿಗೂ ಕೂಡ ರಾಹುಲ್ ಗಾಂಧಿ ಒಪ್ಪಿಗೆಯನ್ನು ಕೊಡಲಿಲ್ಲ ಮತ್ತು ಅನುಮೋದನೆ ಕೊಡಲಿಲ್ಲ. ಹಾಗಾಗಿ ಹೊಸ ಪಟ್ಟಿಯನ್ನು ತಯಾರು ಮಾಡಿದ್ದು ಸೂಚನೆ ಕೊಟ್ಟರು. ಈ ಎಲ್ಲ ಬೆನ್ನಲ್ಲೇ ಇದೀಗ ಅನಿವಾರ್ಯವಾಗಿ ಸಿದ್ದರಾಮಯ್ಯನವರು SC ಮಹದೇವಪ್ಪ, ಬಸವರಾಜ ರಾಯರೆಡ್ಡಿ ಮತ್ತು RV ದೇಶಪಾಂಡೆ ಹೆಸರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಎಲ್ಲೊಂದು ಕಡೆ ಹಿರಿಯರನ್ನು ಕೈ ಬಿಟ್ಟರೆಂಬ ಅಪವಾದ ತಪ್ಪುತ್ತೆಂಬ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಕೇವಲ ನಾಮಕಾವಸ್ಥೆಗೆ ಲಿಸ್ಟಲ್ಲಿ ಹೆಸರನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಮೊದಲ ಬಾರಿ ಗೆದ್ದಂಥ ಶಾಸಕರಿಗೆ 2 ಅಥವಾ 3 ಅವಕಾಶ ಕಲ್ಪಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ AS ಪನ್ನಣ್ಣರವರ ಹೆಸರು ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಮತ್ತು ಈಗಾಗಲೇ ಬಳ್ಳಾರಿಯ ಸಂಸದರಾಗಿರ್ತಕ್ಕಂಥ ತುಕಾರಾಮ್ ಅವರ ಪತ್ನಿ ಹಾಗೂ ಸಂಡೂರಿನ ಮೊದಲ ಬಾರಿಯ ಶಾಸಕಿಯಾಗಿರ್ತಕ್ಕಂಥ ಅನ್ನಪೂರ್ಣ ತುಕಾರಾಮ್ರವರ ಹೆಸರು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಅಲ್ಲದೆ ಬೆಂಗಳೂರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಿರೋ ಕಾರಣಕ್ಕಾಗಿ ಕಲ್ಯಾಣ ಕರ್ನಾಟಕ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಂತ ಹೇಳಲಾಗ್ತಿದೆ. ಇದೇ ಕಾರಣಕ್ಕಾಗಿ ಸ್ಪೀಕರ್ ಹುದ್ದೆಯನ್ನು ಕಲ್ಯಾಣ ಕರ್ನಾಟಕಕ್ಕೆ ಕೊಡಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಆಳಂದ ಶಾಸಕರಾಗಿರ್ತಕ್ಕಂಥ BR ಪಾಟೀಲ್ ರವರ ಹೆಸರನ್ನು ಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿಯವರು ಶಿಫಾರಸು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೊಂದು ಕಡೆ ಲಿಂಗಾಯತ ಸಮುದಾಯ ಕಲ್ಯಾಣ ಕರ್ನಾಟಕ ಕೋಟ ಮತ್ತು ಕಲಬುರಗಿ ಕೋಟವನ್ನು
ಸ್ಥಾನವನ್ನು ಕೊಟ್ಟಂತಾಗುತ್ತೆ ಎಂಬ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ಇದೀಗ ಅಜಯ್ ಸಿಂಗ್ ಕೂಡ ಹೆಸರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಪುತ್ರನನ್ನ ಎಲ್ಲೊಂದ್ ಕಡೆ ದೊಡ್ಡ ಮಟ್ಟಕ್ಕೆ ಬೆಳೆಸ್ತಾರೆ, ಆದ್ರೆ ಮಾಜಿ ಮುಖ್ಯಮಂತ್ರಿ ದಿವಂಗತ ಧರ್ಮಸಿಂಗ್ ಅವರ ಪುತ್ರರನ್ನ ಕಡೆಗಣಿಸ್ತಾರೆ ಎಂಬ ಗಂಭೀರ ಆರೋಪ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಬಂದಿರೋ ಕಾರಣಕ್ಕಾಗಿ ಅಜಯ್ ಸಿಂಗ್ ಹೆಸರು ಕೂಡ ಇದೀಗ ಸಚಿವ ಸ್ಥಾನಕ್ಕೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಪೃಥ್ವಿ, ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.